ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬ ಹೆಲ್ತಿಯಾಗಿರೋವಂಥದ್ದು ಮಸಾಲ ಜೋಳದ ರೊಟ್ಟಿ, ಹಾಗೆ ತುಂಬಾ ಸಾಫ್ಟಾಗಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದಂಗೆ ಈ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೋಳದ ರೊಟ್ಟಿನ ನಾವು ಯಾವಾಗಲೂ ಪ್ಲೇನಾಗಿ ಮಾಡ್ಕೊಂಡು ತಿಂತಿರ್ತೀವಿ, ಅಥವಾ ಜಿಗಿಟು ಹೋಯ್ತು ಅಂದರೆ ಮುದ್ದೆನೂ ಮಾಡ್ಕೊಂಡು ತಿನ್ಬೋದು. ಆದರೆ ಈ ಥರ ಮಸಾಲ ರೊಟ್ಟಿಗೆ ನಿಮಗೆ ಜಿಗಿಟಿದ್ರೂ ಇಲ್ದಲೇ ಇದ್ರೂ ಈ ಥರ ಜೋಳದ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ಸೊ ಅದು ಹೇಗೆ ಮಾಡೋದು ಅಂದರೆ, ಇಲ್ಲಿ ಫಸ್ಟಿಗೆ ನಾನು ಒಂದು 3-4 ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 2 ಈರುಳ್ಳಿನ ಹಚ್ಚಿಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸಬ್ಬಾಕ್ಷಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲದು ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಕ್ಯಾರೆಟು, ಮೂಲಂಗಿನ ತುರಿದಿಟ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಬೀಟ್ರೂಟನ್ನು ಸಹ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸಬ್ಬಾಕ್ಷಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜೊತೆಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೋದು. ಹೆಲ್ತಿಯಾಗಿರೋ ಥರ ನಮ್ಗೆ ಏನೇನು ತರಕಾರಿ ಬೇಕು ಅಥವಾ ಮನೇಲಿ ಏನೇನು ತರಕಾರಿ ಇರುತ್ತೋ ಅದನ್ನೆಲ್ಲದನ್ನು ಹಾಕ್ಕೊಳ್ಬೋದು ರೊಟ್ಟಿಗೆ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಷಿ ಸೊಪ್ಪು, ಕ್ಯಾರೆಟ್ ತುರಿ 1 ಬಟ್ಲಷ್ಟಾಗಿದೆ. ಹಾಗೆ 1 ಬಟ್ಲಷ್ಟು ಮೂಲಂಗಿ ತುರಿ, ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸೊ ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಬೌಲಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ಎಷ್ಟು ತರಕಾರಿ ಹಚ್ಚಿರ್ತೀರ ಅದಕ್ಕೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ತರಕಾರಿ ಇದೆ ಅಂತ ಅನ್ನಿಸ್ಬೇಕು, ಸೊ ಆ ಥರಕ್ಕೆ ಹಾಕ್ಕೊಂಡ್ರೆ ಸಾಕು. ಈಗ ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಎಲ್ಲದೂ ಮಿಕ್ಸ್ ಆಗೋ ಥರ ಕಲಿಸ್ಬೇಕಾಗತ್ತೆ. ಯಾವಾಗಲೂ ನಾವು ಜೋಳದ ರೊಟ್ಟಿ ತಿನ್ನಬೇಕಾದ್ರೆ ಪ್ಲೇನ್ ರೊಟ್ಟಿನ ಮಾಡ್ಕೊಂಡು ತಿಂತಿರ್ತೀವಿ. ಅದು ಜಿಗಿಟಿಲ್ಲ ಅಂದರೆ ರೊಟ್ಟಿ ಮಾಡೋದಕ್ಕೆ ಬರಲ್ಲ, ಉಜ್ಜೋಕ್ಕೂ ಬರೋದಿಲ್ಲ. ಸೊ ಅದಕ್ಕೆ ನಾವು ಪಲ್ಯ ಆ ಥರ ಎಲ್ಲ ಮಾಡ್ಕೋಬೇಕಾಗತ್ತೆ. ಆದರೆ ಇದಕ್ಕೆ ನಿಮಗೆ ಒಂದು ಕಾಯಿ ಚಟ್ನಿ ಅಥವಾ ಮೊಸರು ಜೊತೆಗೂ ತಿನ್ಬೋದು. ಏನಕ್ಕೆ ಅಂದರೆ ಇದರಲ್ಲಿ ಆಲ್ರೆಡಿ ಎಲ್ಲ ತರಕಾರಿನೂ ಹಾಕಿರೋದ್ರಿಂದ, ಸೊಪ್ಪು ತರಕಾರಿ ಹಾಕಿರೋದ್ರಿಂದ ನಿಮಗೆ ಪಲ್ಯ ಬೇಕು ಅಂತ ಅನಿಸೋದಿಲ್ಲ. ಅಂದರೆ ಗಟ್ಟಿ ಸಾರಾಗಿರ್ಬೋದು ಅಥವಾ ಕಾಯಿ ಚಟ್ನಿ, ಖಾರದ ಚಟ್ನಿ ಮೊಸರು ಜೊತೆಗೆ ಚೆನ್ನಾಗಿರುತ್ತೆ. ಪಲ್ಯ ಜೊತೆಗೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಸೊ ಈಗ ಹಿಟ್ಟೆಲ್ಲ ಕಲಿಸ್ಕೊಂಡಾದಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಬಿಸಿನೀರೇನಿಲ್ಲ, ನಾರ್ಮಲ್ ವಾಟರ್ನೇ ಹಾಕ್ಕೊಂಡು ಕಲಿಸ್ಕೊತಾ ಇರೋದು. ಸೊ ಇದನ್ನು ಏನು ಜಿಗ್ಟು ಮಾಡಬೇಕು ಅಥವಾ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಆ ಥರ ಏನಿಲ್ಲ. ಸೊ ನಿಮಗೆ ಒಂದು ಉಂಡೆ ಮಾಡೋ ಅಷ್ಟಕ್ಕೆ ಕಲಿಸ್ಕೊಂಡ್ರೆ ಸಾಕು, ಎಷ್ಟು ಬೇಕಾಗುತ್ತೋ ಅಷ್ಟು. ತೀರ ತೆಳುವಾಗೂ ಕಲಿಸ್ಕೋಬಾರ್ದು, ಹಾಗೆ ತೀರ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ತೊಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ಹಿಟ್ಟನ್ನೆಲ್ಲ ಉಂಡೆ ಥರ ಮಾಡ್ಕೊಂಡಿದ್ದಾಗಿದೆ. ಸೊ ಈಗ ಇದನ್ನು ತೊಟ್ಟೋದಷ್ಟೇ. ಸೊ ಈ ಥರ ಉಂಡೆ ಆಗೋಷ್ಟು ಮಾಡಿಕೊಂಡ್ರೆ ಸಾಕು. ತೀರಾ ಜಾಸ್ತಿನೂ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು. ಹಾಗೆ ಆ ಕ್ಷಣಕ್ಕೆ ನಮ್ಗೆ ಎಷ್ಟನ್ನ ನಾವು ಮಾಡ್ಕೊತೀವೋ ರೊಟ್ಟಿ ಅಷ್ಟಕ್ಕಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ಜಾಸ್ತಿ ಎಲ್ಲದನ್ನು ಒಂದೇ ಸಲ ನೀರು ಹಾಕಿ ಕಲಸಿಟ್ಬಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಕೆಟ್ಟೋಗುತ್ತೆ. ಅಷ್ಟು ಚೆನ್ನಾಗಿ ಅನಿಸಲ್ಲ ರೊಟ್ಟಿ ಮಾಡೋದಕ್ಕೆ, ಸ್ವಲ್ಪ ಸ್ಮೆಲ್ ಆಗ್ಬೋದು. ಅದಕ್ಕೋಸ್ಕರ ನಮಗೆ ಅವಾಗ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಉಳಿದಿದ್ದನ್ನು ಒಣ ಹಿಟ್ಟು ಹಾಗೆ ಇಟ್ಕೋಬೋದು. ಹಾಗೆ ಇಲ್ಲಿ ನಾನು ಒಂದು ಪ್ಲೇನ್ ಶೀಟ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಫಸ್ಟಿಗೆ ಎಣ್ಣೆ ಸವರ್ಬಿಟ್ಟು ಈ ರೊಟ್ಟಿನ ಉಂಡೆ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕೈಯಲ್ಲಿ ತೊಟ್ತಾ ಇದ್ದೀನಿ. ನಿಮಗೆ ಕೈಯಲ್ಲಿ ತೊಟ್ಟೋದು ಕಷ್ಟ ಅಂತ ಅನಿಸಿದ್ರೆ ಇದ್ರ ಮೇಲೆ ಇನ್ನೊಂದು ಶೀಟನ್ನು ಹಾಕ್ಕೊಬಿಟ್ಟು ರತುಡಿಯಲ್ಲಿ ಉಜ್ಕೋಬೋದು. ಈ ಥರ ನಾವು ಮಕ್ಕಳಿಗೂ ಮಾಡಿಕೊಟ್ರೆ ರೊಟ್ಟಿನ, ತರಕಾರಿ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಅನ್ನೋಂಥ ಮಕ್ಕಳೂ ಸಹ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ, ಎಲ್ಲ ಥರದ ತರಕಾರಿನೂ ಹಾಕಿ ಮಾಡಿರೋದ್ರಿಂದ. ಹಾಗೆ ನೀವು ರೊಟ್ಟಿ ತಿನ್ನಬೇಕಾದ್ರೆ ಇದು ಜೋಳದ ಹಿಟ್ಟಿಂದ ಮಾಡಿರೋದು ಅಂತಲೇ ಅನಿಸೋದಿಲ್ಲ. ಈಗ ರೊಟ್ಟಿ ತೊಟ್ಟಿದ್ದಾಗಿದೆ. ಆದಷ್ಟು ಒಂದು ಮೀಡಿಯಮ್ ತೆಳುವಾಗೆ ತೊಟ್ಕೊಳ್ಳಿ. ಹಾಗೆ ಇಲ್ಲಿ ಹಂಚು ಕಾಯಕ್ಕಿಟ್ಟಿದ್ದೀನಿ. ಸೊ ಹಂಚು ಕಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಈಗ ರೊಟ್ಟಿ ತೊಟ್ಟಿರ್ತೀವಲ್ವ, ಸೊ ಅದನ್ನು ಈಗ ಹಂಚು ಕಾದಿದೆ. ಸೊ ಹಂಚು ಮೇಲೆ ಹಾಕಿಬಿಟ್ಟು ನಿಧಾನಕ್ಕೆ ತೆಗಿಬೇಕು. ಇದನ್ನು ಆದಷ್ಟು ರೊಟ್ಟಿ ಈ ಥರ ಹಾಕಿದಾಗ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬಿಡಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬಿಡ್ತಾ ಇದೆ ಅಂದ್ಬಿಟ್ಟು. ಸೊ ಇದಾದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ನಿಮಗೆ ಕ್ರಿಸ್ಪಿಯಾಗಿ ಬೇಕು ರೊಟ್ಟಿ ಅನ್ನೋದಾದರೆ ಸೊ ಸಣ್ಣ ಉರಿಯಲ್ಲೇ
ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಎರಡೂ ಸೈಡೂ. ಇಲ್ಲ ನಮಗೆ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಬೇಗನೆ ತೆಗಿಬೋದು. ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬೇಕಾಗತ್ತೆ ಅಷ್ಟೇ. ತುಂಬ ಜನ ಖಾರದ ರೊಟ್ಟಿ ಟ್ರೈ ಮಾಡಿರ್ತಾರೆ, ಅಕ್ಕಿ ಹಿಟ್ಟಿಂದ ಮಾಡಿರೋದು. ಅದ್ರ ಜೊತೆಗೆ ರಾಗಿ ಮಸಾಲೆ ರೊಟ್ಟಿ ಟ್ರೈ ಮಾಡಿರ್ತಾರೆ. ಆದರೆ ಜೋಳದ ರೊಟ್ಟಿನ ಟ್ರೈ ಮಾಡಿರಲ್ಲ. ಏನಕ್ಕೆ ಅಂದರೆ ಅದು ಜಿಗುಟಿರಲ್ಲ, ಅಥವಾ ಅದು ಚೆನ್ನಾಗಿ ಬರುತ್ತೋ ಇಲ್ಲೋ ರೊಟ್ಟಿ ಮಾಡಿದಾಗ, ಅಥವಾ ಟೇಸ್ಟ್ ಯಾವ ಥರ ಇರುತ್ತೋ ಅನ್ನೋ ಡೌಟ್ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಜೋಳದ ಹಿಟ್ಟಿಂದ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಯಾವುದಾದ್ರೂ ತರಕಾರಿ ಬೇಕು ಅಥವಾ ಮನೆಯಲ್ಲಿ ಯಾವ್ಯಾವ ತರಕಾರಿ ಇದೆಯೋ ಅದನ್ನೆಲ್ಲದನ್ನು ಹಾಕಿ ಈ ರೊಟ್ಟಿನ ಮಾಡ್ಬೋದು. ಇದೇ ಹಾಕಬೇಕು ಅನ್ನೋ ಥರ ಏನಿಲ್ಲ. ಏನಂದರೆ ಬೀಟ್ರೂಟ್ ಹಾಕಿದಾಗ ಕಲರ್ ಚೇಂಜ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಆಗೋದಿಲ್ಲ. ನಿಮಗೆ ಹೆಲ್ತಿಯಾಗಿರೋ ಥರ ಮತ್ತು ಎಲ್ಲ ತರಕಾರಿನೂ ತಿನ್ನಬೇಕು ಅಥವಾ ವೆಯ್ಟ್ ಲಾಸ್ ಆಗಬೇಕು ಅನ್ನೋಂಥವ್ರು ಸಹ ಈ ಥರ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ರೊಟ್ಟಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂದ್ಬಿಟ್ಟು. ಜೋಳದ ಹಿಟ್ಟಿಂದ ಮಾಡಿದೆ ರೊಟ್ಟಿ ಅಂತಲೇ ಅನಿಸೋದಿಲ್ಲ. ಯಾವಾಗಾದರೂ ಜೋಳದ ಹಿಟ್ಟು ಜಿಗಿಟ್ ಹೋಗಿದೆ, ರೊಟ್ಟಿ ಮಾಡೋಕ್ಕಾಗಲ್ಲ ಪ್ಲೇನ್ ರೊಟ್ಟಿ ಅಂದಾಗ, ಸೊ ಈ ಥರ ಮಸಾಲ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ಸೊ ಆವಾಗ ಹಿಟ್ಟೂ ವೇಸ್ಟ್ ಆಗಲ್ಲ, ತುಂಬಾ ರುಚಿಯಾಗೂ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.